ವೀಕ್ಷಕರೇ, ಇವತ್ತು ನಾವೊಬ್ಬ ವಿಶೇಷ ವ್ಯಕ್ತಿನ ಸಂದರ್ಶನ ಮಾಡಕ್ ಬಂದಿದ್ದೀವಿ. ಯಾರಪ್ಪ ಆ ವ್ಯಕ್ತಿ ಅಂತಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಒಳ್ಳೆ ಸರ್ಪ್ರೈಸ್ ಇದೆ. ಖ್ಯಾತ ಯೂಟ್ಯೂಬರು, ತುಂಬ ಪ್ರಸಿದ್ಧಿ ಪಡ್ಕೊಂಡಿದ್ದಾರೆ. ಯಾರದು? ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಬನ್ನಿ ಹೋಗೋಣ. ಈ ವ್ಯಕ್ತಿ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಆದರೆ ಅವ್ರ ಹೆಸರು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ನಾನು ಅವ್ರ ಮುಖ ತೋರಿಸ್ಬಿಟ್ಟು ಇಂಟ್ರೊಡಕ್ಷನ್ ಕೊಡ್ತೀನಿ ನಿಮಗೆ. ಇವ್ರ ಹೆಸರು ಹೇಳಿದ್ರೆ ಸಾಕು, ಹೌದು ನಾನು ಇವ್ರಿಗೂ ಸಬ್ಸ್ಕ್ರೈಬರು, ನಾನು ನೋಡಿದ್ದೀನಿ ಇವ್ರನ್ನ ಅಂತ ಹೇಳ್ತಾರೆ. ಹಾಸನ ಕಡೆಯವ್ರಿಗಂತೂ ತುಂಬ ಚಿರಪರಿಚಿತರವರು. ಇಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಸಾಧಿಸ್ತಾ ಇರುವಂಥ ಖ್ಯಾತ ಯೂಟ್ಯೂಬರ್. ಮನೆ ಕ್ಲೋಸ್ ಆಗಿದೆ, ನಾವು ಬಂದಿರೋದ್ರಿಗೆ ಗೊತ್ತಿಲ್ಲ. ಬನ್ನಿ ಹೋಗೋಣ, ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಇವತ್ತು ನಮ್ಮ ಜೊತೆ ಇರೋದು ಖ್ಯಾತ ಯೂಟ್ಯೂಬರ್ ಸತೀಶ್ ಹಿರೇಗೌಡರು. ಪ್ರಜಾಶಕ್ತಿಯ ಪ್ರದರ್ಶನಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು. ಬನ್ನಿ. ಬನ್ನಿ, ಇವ್ರ ಬಗ್ಗೆ ಇವಾಗ ಮಾತಾಡ್ತಾ ಹೋಗೋಣ ಒಂದೊಂದಾಗಿ. ಇವರು ಬಡ ಕುಟುಂಬದಿಂದ ಬಂದು ಇಲ್ಲಿನ ತನಕ ದೊಡ್ಡ ಯಶಸ್ಸನ್ನು ಸಾಧಿಸೋ ತನಕ ಏನೇನೆಲ್ಲ ಅವ್ರ ಜೀವನದಲ್ಲಿ ನಡೆದಿದೆ, ಅವರ ಜೀವನ ಕಥೆಗಳೇನು, ಕಹಿ ಘಟನೆಗಳು, ಸಿಹಿ ಘಟನೆಗಳು, ಪ್ರತಿಯೊಂದು ತಿಳ್ಕೊಂತ ಹೋಗೋಣ. ಬನ್ನಿ. ಮಧ್ಯಮ ವರ್ಗದಲ್ಲಿ ಹುಟ್ಟಿ ಒಂದು ದೊಡ್ಡ ಕನಸನ್ನ ಕಟ್ಕೊಂಡು ಕನಸುಗಳ ಬೆನ್ನೇರಿ ಹೊರಟಂತವರು ಇವತ್ತು ನಾನು ಆ ಕನಸನ್ನೆಲ್ಲ ನನಸು ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ದಾರಿಯಲ್ಲಿ ಸಾಕ್ತಾ ಇರುವಂತರು ಪ್ರಖ್ಯಾತ ಯೂಟ್ಯೂಬರ್ ಇವರು. ಇವ್ರನ್ನ ಎಲ್ಲಾದ್ರೂ ಕೇಳಿದ್ರೆ, ಇವ್ರ ಹೆಸರು ಕೇಳಿದ್ರೆ, ಹೌದು ನಾನು ಇವ್ರು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀನಿ, ನಾನು ಒಬ್ಬ ಸಬ್ಸ್ಕ್ರೈಬರ್ ಅಂತ ಜನಗಳು ಹೇಳ್ತಾರೆ. ಯಾರ ವ್ಯಕ್ತಿ, ಯಾಕೆ ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ, ನಿಮ್ಗೆ ಈ ಹಾಸನ ಕಡೆ ಬಂದ್ರೆ ನಿಮ್ಗೆ ಒಂದು ಹೆಸರು ಗೊತ್ತಿರುತ್ತೆ, ಸತೀಶ್ ಹಿರೇಗೌಡರು ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಾವು ಬಂದಿರೋದು ಸತೀಶ್ ಹಿರೇಗೌಡರನ್ನ ಇಂಟರ್ವ್ಯೂ ಮಾಡೋದಕ್ಕೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ತೆ ಪುನೀತ್ ಅವರೇ, ಥ್ಯಾಂಕ್ ಯು. ನಿಮ್ಮ ತುಮಕೂರಿಂದ ಇಲ್ಲಿವರೆಗೆ ಬಂದು ನಮಗೆ ಇಂಟರ್ವ್ಯೂ ಮಾಡ್ತಿರೋದಕ್ಕೆ. ಸರ್, ಈಗ ನಿಮ್ಮ ಜೀವನದ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಹೇಗಿದೆ ಸರ್ ಇವಾಗ ನಿಮ್ಮ ಜೀವನ? ನಾನು ಇಷ್ಟಪಟ್ಟಂಗೆ ನಾನು ಯಾವುದೇ ಹಂಗಲ್ ಇಲ್ದಾನೆ, ಯಾವುದೇ ಕಂಪ್ನಿಲಿ ನನಗೆ ಬೆಳಗ್ಗೆ ಎದ್ರೆ ಒತ್ತಡ ಇಲ್ದಾನೆ, ನನ್ಗೆ ಇಷ್ಟಪಟ್ಟಿದ್ದ ಕೆಲಸ ಮಾಡ್ಕೊಂಡು ಕಡಿಮೆ ದುಡ್ಡು ಆದ್ರೂ ನೆಮ್ಮದಿಯಾಗಿ ಮಾಡೋ ಅಂತ ಕೆಲಸ ಮಾಡ್ಕೊಂಡು ಈಗ ನೆಮ್ಮದಿಯಾಗಿದ್ದೀನಿ. ನಾನು ಹೋಗಿದ ಕಡೆ ನನ್ನ ಕೆಲಸ ಫಾಲೋ ಮಾಡುತ್ತೆ. ನನ್ನ ಕೆಲಸದಿಂದ ನಾನು ಓಡಬೇಕಾಗಿಲ್ಲ. ಬೆಂಗಳೂರಲ್ಲಿ ಜೀವನ ಮಾಡುವಾಗ ಆಕ್ಚುಲಿ ಮೊದಲು ನಾನು ಸಿಂಗಾಪುರಲ್ಲಿ 2019ನೇ ಇಸ್ವಿಲಿ ಕೋವಿಡ್ ಆಗಕ್ಕಿಂತ ಮೊದಲನೇ ವೇವ್ ಬರೋಕ್ಕಿಂತ ಮುಂಚೆ ನಾನು ಬಂದಿದ್ದು. ಅದಾದ್ಮೇಲೆ ಕೋವಿಡ್ ಇದಾಯ್ತು. ಅದು ಬಿಟ್ರೆ ನಾನು ಇಲ್ಲಿಗೆ ಬಂದಾಗ ಒಂದು ವೈಟ್ ಫೀಲ್ಡ್ ಅಲ್ಲಿ ITPL ಕೆಲಸ ಮಾಡ್ತಾ ಇದ್ದೆ. ಅವಾಗ ಹೆಂಗಿತ್ತು ಲೈಫ್ ಅಂತ ಅಂದ್ರೆ, ಓಡ್ಲೇಬೇಕು, ಬೆಳಗ್ಗೆ ಎದ್ರಿ ಈ ಟೈಮಿಂಗ್ ಅಲ್ಲಿ ಹೋಗಿರಬೇಕು. ಅವ್ರ ಪ್ರೆಷರ್ಸ್ಗಳು ಅದು ಇದು, ರಾತ್ರಿ 2 ಗಂಟೆ ಆದ್ರೂ ಬರ್ತಿರ್ಲಿಲ್ಲ. ಕಾರ್ಪೊರೇಟ್ ಜೀವನ 2 ಗಂಟೆ ಆದ್ರೂ ಬರ್ತಿರ್ಲಿಲ್ಲ. ಫಾರಿನ್ ಅಲ್ಲಿ ಕೆಲಸ ಮಾಡುವಾಗ 3 ಪಟ್ಟು ಸಂಬಳ ಜಾಸ್ತಿ ಇತ್ತು, ಇಲ್ಲಿ 3 ಪಟ್ಟು ಸಂಬಳ ಕಡಿಮೆ ಆಯ್ತು. ಅದ್ರ ಮೇಲೆ ಒತ್ತಡನೂ ಜಾಸ್ತಿ ಆಯ್ತು, ಟ್ಯಾಕ್ಸ್ ಗೌರ್ಮೆಂಟ್ಗೆ ಅದು ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು ಇಲ್ಲಿ. ಹಂಗಾಗಿ ಲೈಫನ್ನ ಬರೀ ಕೆಲಸ ಮಾಡಿ ತಿಂಗಳು ಕೊನೆಯಲ್ಲಿ ಆಲ್ಮೋಸ್ಟ್ ಇನ್ನೂ ಎಕ್ಸ್ಟ್ರಾ ಸಾಲ ತಗೊಬೇಕಾಗಿ ಬರುತ್ತಿತ್ತು. ಎಕ್ಸ್ಟ್ರಾ ಸಾಲ ತಗೊಂಡು ಜೀವನ ಮಾಡ್ಬೇಕು ಅನ್ಸ್ತಾ ಇತ್ತು. ಒಬ್ಬ ಮನುಷ್ಯ ಕೋಟಿ ದುಡ್ದು ತಿಂಗಳು ಪೂರ್ತಿ ಕೋಟಿ ಖರ್ಚಿದ್ದಾಗ ಅವ್ನು ಸಂಪಾದನೆ ಮಾಡಿದ ಏನೂ ಇಲ್ಲ, 0. ಖರ್ಚಾಗ್ತಾ ಹೋದ್ರೆ ನಾವು ದುಡ್ದಿದ್ದೆ ಶೂನ್ಯ. ಇನ್ನೇನ್ ಮಾಡೋದು, ಕೆಲಸ ಮಾಡ್ಬೇಕು ಅಲ್ವಾ? ಖರ್ಚು ನೀವು ಎಷ್ಟಾರು ದುಡಿಬಹುದು ಒಂದ್ ಮನುಷ್ಯ, ಅದು ಖರ್ಚು ಅಷ್ಟೇ ಇತ್ತು ಅಂತ ಅಂದಾಗ ಅವ್ನು ದುಡ್ದಿದ್ 0 ಅಂತ. ಸೇವಿಂಗ್ಸ್ ಅನ್ನೋದು ಒಂದಿಷ್ಟು ಆಗ್ಬೇಕು. ಹಾಗಾಗಿ ನನ್ಗೆ ಆ ವರ್ಕಿಂಗ್ ಲೈಫ್ ಅಲ್ಲಿ ನನಗೆ ಅಷ್ಟೊಂದೇನು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿಲ್ಲ. ಅದೇ ಕೆಲಸ ಫಾರಿನ್ ಅಲ್ಲಿ ಮಾಡ್ತಿದ್ದಾಗ ಒಂದ್ ಸ್ವಲ್ಪ ಉಳಿತಾಯ ಆಗ್ತಾ ಇತ್ತು, ಚೆನ್ನಾಗಿತ್ತು. ಬಟ್ ಇಲ್ಲಿಗೆ ಬಂದಾಗ ನನಗೆ ಆ ಕಾರ್ಪೊರೇಟ್ ಲೈಫ್ ತುಂಬಾ ಟಾರ್ಚರ್ ಆಗೋಯ್ತು. ಹಂಗಾಗಿ ಬಿಟ್ಟು ಯೂಟ್ಯೂಬ್ ಒಂದ್ ಸ್ವಲ್ಪ ಸೈಡ್ ಅಲ್ಲಿ ಹೋಗ್ತಾ ಇದ್ದಿದ್ರಿಂದ ಯೂಟ್ಯೂಬ್ ನೇ ಒಂದ್ ಸ್ವಲ್ಪ ಫೋಕಸ್ ಮಾಡಿದೆ. ನೀವ್ ಅಂದ್ಕೊಂಡಿದ್ರ ಯೂಟ್ಯೂಬರ್ ಆಗ್ತೀನಿ ನಾನು ಒಂದ್ ದಿವಸ ಅಂತ? ನಾನು ಆಕ್ಚುಲಿ ಯೂಟ್ಯೂಬರ್ ಆಗ್ಬೇಕು ಅಂತಾನೂ ಇರ್ಲಿಲ್ಲ ನನಗೆ ಮೊದ್ಲಿಂದನೂ. ನಾನು ಒಬ್ಬ ಒಳ್ಳೆ ಆರ್ಟಿಸ್ಟ್ ಆಗಿ, ಒಂದು ಒಳ್ಳೆ ಕಲಾವಿದನಾಗಿ ಆಕ್ಟರ್ ಆಗ್ಬೇಕು ಅಂತ ನನಗೆ ತುಂಬಾ ಆಸೆ. ಚಿಕ್ಕದ್ರಿಂದ ನಾನು 3ನೇ ತರಗತಿಲಿ ಇದ್ದಾಗ್ಲಿಂದಾನು ಸ್ಟೇಜ್ ಶೋ ಮಾಡ್ಕೊಂಡೆ ಬಂದವನು. ನನಗೆ ಅದ್ರಲ್ಲಿ ಆ ಚಪ್ಪಾಳೆಲಿ ಜನಗಳ ನನ್ನ ನಾಟಕ ಆಗ್ಲಿ, ಇಲ್ಲ ಒಂದು ಯಾವ್ದಾದ್ರು ಒಂದು ಇದ್ದಾಗ್ಲಿ ಅದನ್ನ ನೋಡಿ ಚಪ್ಪಾಳೆ ತಟ್ಟಾಗ ತುಂಬಾ ಇನ್ಸ್ಪಿರೇಷನ್ ಸಿಕ್ಕಿತ್ತು. ಜನಗಳು ನಾವು ಮಾಡ್ತೀರಾ ಆಕ್ಟಿಂಗ್ ಆಗಿರ್ಬೋದು, ನಮ್ ಕಲೆನ ನೋಡಿ ಒಂದ್ ಚಪ್ಪಾಳೆ ಕೊಟ್ಟು ಒಂದ್ ಆಕಾಶ ಇಲ್ಲೆಲ್ಲ ನಮಗೆ ತೃಪ್ತಿ ಸಿಗುತ್ತೆ. ಅದು ಆಗ್ತಿತ್ತು ನನಗೆ. ನಾನು ಅದ್ರಲ್ಲೇ ಮುಂದುವರಿಬೇಕು ಅಂತ ಇದ್ದವನು. ಸ್ಕೂಲಲ್ಲಿ ನಮ್ ಟೀಚರ್ಸ್ ಗಳು ನನ್ ಕೇಳಿದಾಗ ಏನಾಗ್ಬೇಕು ಅಂದ್ರೆ ಆಕ್ಟರ್ ಆಗ್ಬೇಕು ಅಂತಾನೆ ಹೇಳ್ತಾ ಇರವೆ ಯಾವಾಗ್ಲೂ. ಅದ್ರ ಮೇಲೆ ಒಲವಂತೂ ಸಿಕ್ಕಾಪಟ್ಟೆ ಇತ್ತು. ಹೋಗ್ತಾ 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 ಈ ಮಿಡಲ್ ಕ್ಲಾಸ್ ಲೈಫ್ ಬಂದಾಗ ಏನ್ ಬರುತ್ತೆ ಅಂದ್ರೆ, ಕೆಲವು ಹಂತದಲ್ಲಿ ಜೀವನ ಮಾಡೋದೇ ಕಷ್ಟ ಆದಾಗ ನಮ್ ಕನ್ಸಿಗಿಂತನೂ ದೊಡ್ಡದು ಹೊಟ್ಟೆ ಸಾಕೋದು ದೊಡ್ಡದಾಗ್ಬಿಡುತ್ತೆ. ಜವಾಬ್ದಾರಿಗಳು ಜಾಸ್ತಿ ಆದಾಗ ಅದು ನಮ್ಗೆ ಈಗ ಕನ್ಸನ್ನು ಬದಿಗೆ ಒತ್ತಿ ನಾವು ಅದ್ರ ಕಡೆ ಹೋಗ್ಲೇಬೇಕಾಗತ್ತೆ. ಒಂದಿಷ್ಟು ರೆಸ್ಪಾನ್ಸಿಬಿಲಿಟೀಸ್ ನನ್ನ ಜೀವನ ನಾನು ಕಟ್ಕೊಳಕ್ಕೆ. ನನಗೇನು ಮನೆ ರೆಸ್ಪಾನ್ಸಿಬಿಲಿಟಿ ಅಂತ ಅಷ್ಟು ಬೀಳಿಲ್ಲ. ನಮ್ಮ ಮನೇಲಿ ಇದ್ದಾರೆ, ನಮ್ಮ ಅಣ್ಣ ಅಕ್ಕ ಇವರೆಲ್ಲ ಇದ್ರು. ಅವ್ರ ಮನೆ ಕಡೆ ಅವ್ರು ಏನೇನಿತ್ತು ಅವ್ರು ನೋಡ್ಕೊಂತ ಇದ್ರು. ನನಗೆ ನನ್ನ ಜೀವನನೇ ಕಟ್ಕೊಳ್ಳೋ ಅಂತ ರೆಸ್ಪಾನ್ಸಿಬಿಲಿಟಿ ಇತ್ತು ನನಗೆ. ನಾವು ಕಂಡಂತ ದಾರಿಯಲ್ಲೇ ಸಾಗಬೇಕು, ನಂದೊಂದು ಜೀವನ ಈ ರೀತಿ ಇರ್ಬೇಕು ಅಂತ ಆ ರೆಸ್ಪಾನ್ಸಿಬಿಲಿಟಿ ನನಗಿತ್ತು. ಹಾಗಾಗಿ ನಾನು ಹೊರಗಡೆ ಹೊರಟು ಅಲ್ಲಿ ಸಂಪಾದನೆ ಮಾಡ್ಕೊಂತ ನನ್ನ ಜೀವನ ಕಟ್ಕೊಳ್ಳೋದ್ರೊಳಗೆ ಅದೇ ಆಲ್ಮೋಸ್ಟ್ ಕಟ್ಕೊಂಡು ಇಷ್ಟಪಟ್ಟವಳು ಮದುವೆ ಆಗೋದ್ರೊಳಗೆ ನಾನು ಏನ್ ಮಾಡ್ಬೇಕಾಗ್ಬಂತು, ನನ್ನ ಆಸೆಗಳಿದ್ವಲ್ಲ ಈ ಆಕ್ಟರ್ ಆಗ್ಬೇಕು ಅನ್ನೋದು ಆಲ್ಮೋಸ್ಟ್ 10 ರಿಂದ 15 ವರ್ಷ ಹೊರಟೋಯ್ತು. ಅದರಲ್ಲಿ
ಈಗ ಯೂಟ್ಯೂಬಿಗೆ ಬಂದ ಮೇಲೆ ಒಂದ್ ಸ್ವಲ್ಪ ಜನಗಳು ನನ್ಗೇನು ಯೂಟ್ಯೂಬ್ ಅಲ್ಲಿ ಎಷ್ಟೋ ಜನ ಕನ್ಸಿರುತ್ತೆ ಯೂಟ್ಯೂಬ್ ಅಲ್ಲಿ ಏನ್ ಸತೀಶ್ ಹಿರೇಗೌಡ್ರು ದುಡ್ದು ಬಿಸಾಕ್ತವ್ರೆ ಹಾಗೆ ಹೀಗೆ. ಹೌದು, ಈಗ ನಮ್ದು ಅದೇ ಪ್ರಶ್ನೆ. ಸತೀಶ್ ಹಿರೇಗೌಡರು ಯೂಟ್ಯೂಬ್ ಅಲ್ಲಿ ದುಡ್ದು ಒಳ್ಳೆ ಫ್ಲಾಟ್ ತಗೊಂಡ್ರು, ಒಳ್ಳೆ ಕಾರ್ ತಗೊಂಡ್ರು, ಒಳ್ಳೆ ಜೀವನ ಲೀಡ್ ಮಾಡ್ತಿದ್ದಾರೆ. ಅಷ್ಟೊಂದು ದುಡ್ಡು ಬರುತ್ತಾ ಸರ್ ಯೂಟ್ಯೂಬ್ ಅಲ್ಲಿ? ನನಗೆ 40 ವರ್ಷ ಈಗ. ನಾನು ಆಲ್ರೆಡಿ ಫಾರಿನ್ ನಲ್ಲಿ 8 ವರ್ಷ ಕೆಲಸ ಮಾಡಿ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ 2 ವರ್ಷ ಇಲ್ಲೂ ಕೆಲಸ ಮಾಡಿದೀನಿ. ಅಲ್ಲಿಂದ ಬಂದ ಮೇಲೆ 3 ವರ್ಷ ಮತ್ತೆ ಇಲ್ಲಿ ಕೆಲಸ ಮಾಡಿ ಇದನ್ನ ಎಷ್ಟು ವರ್ಷ ದುಡ್ದು ನಾನು ಒಬ್ನೇ ಇದ್ದವನು, ಅಲ್ಲಿ ಖರ್ಚು ಮಾಡಿಲ್ಲ. ನಾನೇನ್ ಫ್ಯಾಮಿಲಿ ಕರ್ಕೊಂಡೋಗಿ ಸಂಪಾದನೆ ಸೇವಿಂಗ್ಸ್ ಅಂತ ಆಗಿರುತ್ತೆ ಒಂದಿಷ್ಟು. ಆ ಸೇವಿಂಗ್ಸ್ ಅಲ್ಲಿ ನಾವ್ ಏನ್ ಮಾಡಿರ್ತೀವಿ ಎಲ್ಲ ಮಾಡಿರ್ತೀವಿ. ಯೂಟ್ಯೂಬ್ ಇಂದ ಎಲ್ಲ ಮಾಡ್ತಾರೆ ಅನ್ನೋದು ತಪ್ಪು. ಈಗ ಜನಗಳು ನೋಡೋರ್ಗೆ ಹಂಗೆ ಕಾಣಿಸುತ್ತೆ ಅಂತ. ಈಗ ಕಾಣಿಸುತ್ತೆ ಯೂಟ್ಯೂಬ್ ಇಂದ ಬರ್ತಾ ಇರೋ ರೆವಿನ್ಯೂ ಇವರು ಕಾರ್ ತಗೊಂಡ್ರು, ಒಳ್ಳೆ ಫ್ಲಾಟ್ ತಗೊಂಡ್ರು. ಈಗ ಅದರಿಂದನೇ ಎಷ್ಟೋ ಜನ ಹೌದು ಯೂಟ್ಯೂಬ್ ಅಲ್ಲಿ ಒಳ್ಳೆ ದುಡ್ಡಿದೆ, ನಾನು ಯೂಟ್ಯೂಬರ್ ಆಗ್ಬಿಡೋಣ ಅಂತ ಅನ್ಕೊಂತಾರೆ. ಯೂಟ್ಯೂಬ್ ಮಾಡೋರು ಮಾಡ್ತಾ ಇದಾರೆ, ಯೂಟ್ಯೂಬ್ ಅಲ್ಲಿ ಮಾಡಲ್ಲ ಅಂತ ಏನಿಲ್ಲ. ಕೆಲವೊಮ್ಮೆ ವ್ಯೂಸ್ ಒಂದೊಂದು ವಿಡಿಯೋ ಮಿಲಿಯನ್ ಗಟ್ಲೆ ಬರೋರ್ಗೆ ದುಡ್ಡು ಆಗುತ್ತೆ, ಆಗೋದಿಲ್ಲ ಅಂತಲ್ಲ. ಆದ್ರೆ ಎಲ್ಲಾರ್ಗು ಆಗುತ್ತೆ ಅನ್ನೋದು ಅದು ಸುಳ್ಳು. ನಮಗೇನು ಅಂದ್ರೆ ನಮ್ ಜೀವನ ಸಾಕ್ತಾ ಇರ್ಬೋದು ಅಷ್ಟೇ. ಅಷ್ಟು ನಮ್ ಜೀವನ ಸಾಕ್ಸೋ ಅಷ್ಟು ಖರ್ಚು ಬರ್ತಾ ಇದೆ, ಮೇಂಟೈನ್ ಮಾಡ್ತಿದೀವಿ. ಬಿಟ್ರೆ ನಮ್ದು ಹಳೇದು ನಾವು ಕಷ್ಟಪಟ್ಟು ದುಡಿದಿರೋದು ಆಗ ದುಡಿತಿದ್ದು 3 ರಿಂದ 4 ಪಟ್ಟರಲ್ಲಿ ಒಳ್ಳೆ ರೆವಿನ್ಯೂ ಇತ್ತು ಅಲ್ಲಿ. ಆಗ ಈಗ ದುಡಿಯೋದಕ್ಕಿಂತ 3 ರಿಂದ 4 ಪಟ್ಟು ರೆವಿನ್ಯೂ ನನ್ಗೆ ಅಲ್ಲಿತ್ತು. ಅದು ಬಿಟ್ಟು ಯೂಟ್ಯೂಬ್ ಅಲ್ಲಿ ಅಂದ್ರೆ ನಾನು ಮಾಡಿದ ಕೆಲಸಕ್ಕೆ ಜನಗಳ ಅಪ್ರಿಸಿಯೇಷನ್ ಸಿಗುತ್ತೆ. ನಾನು ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ಇದರಲ್ಲಿ ನಾನು ಅನಿಮೇಟರ್ ಆಗಿ ಕೆಲಸ ಮಾಡ್ತಿದ್ದು. ಅಂದ್ರೆ ಈ ಟಿವಿ ಶೋಸ್ಗಳು, ಕಾರ್ಟೂನ್ ಶೋಸ್ಗಳು ಅವೆಲ್ಲ ಬರ್ತಾವಲ್ಲ, ನೋಡ್ತಾರಲ್ಲ. ನಾನು ಅಲ್ಲಿ ಡಿಸ್ನಿ ಚಾನೆಲ್ಗಳಿಗೆ, ಅಲ್ಲಿ ಅನಿಮೇಷನ್ ಮೂವೀಸ್ ಗಳಿಗೆಲ್ಲ ಕೆಲಸ ಮಾಡ್ತಾ ಇದ್ದೆ. ಅದ್ರಲ್ಲಿ ಎಂಡ್ ಆಫ್ ದ ಡೇ ನೀನ್ ಏನೇ ಕೆಲಸ ಮಾಡಿ ಅವ್ರು ಕೊಟ್ಟಿ ಸಂಬಳಕ್ಕೆ ಬಿಟ್ರೆ ಕೊನೆಗೆ ನಿಮ್ ಕೈಗೆ ಏನು ನಿಮ್ ಹೆಸರು ಅಂತ ಏನು ಬರ್ತಾ ಇರ್ಲಿಲ್ಲ ಜಾಸ್ತಿ. ಕಂಪ್ನಿ ಹೆಸರು ಬರೋದು ನಮ್ಮನ್ನು ಯಾರು ರೆಕಗ್ನೈಸ್ ಮಾಡ್ತಾ ಇರ್ಲಿಲ್ಲ. ಅದೇ ಒಂದು ಯೂಟ್ಯೂಬ್ ಅಂತ ಬಂತು ಅಂದ್ರೆ ನನ್ಗೆ ಯೂಟ್ಯೂಬ್ ಇಂದ ಬೆನಿಫಿಟ್ ಏನು ಅಂದ್ರೆ ಇದೆ. ನಾನು ಏನೇ ಒಂದು ವಿಡಿಯೋ ಮಾಡಿ ಜನ ಐಡೆಂಟಿಫೈ ಮಾಡೋದು. ಇವತ್ತು ಅಷ್ಟೇ ಇಂಟರ್ವ್ಯೂ ಮಾಡ್ತಿದ್ರ ಅಂದಾಗ ನಾನು ಮಾಡಿರೋ ಯೂಟ್ಯೂಬ್ ಕೆಲಸಗಳಿಂದಾನೇ ನನ್ನ ಐಡೆಂಟಿಫೈ ಮಾಡಿ ಇಂಟರ್ವ್ಯೂ ಮಾಡ್ತೀನಿ. ನೀವು ಅಲ್ಲೇ ಅನಿಮೇಟರ್ ಆಗಿ ಅಲ್ಲೇ ಇದ್ದಿದ್ರೆ ನಿಮ್ಗೆ ಎಷ್ಟೇ ದೊಡ್ಡದಾಗಿ ಅನಿಮೇಟರ್ ಎಷ್ಟು ಚೆನ್ನಾಗಿ ಮಾಡಿದ್ರು ಸಹ ನಮ್ಗೆ ಚಾನಲ್ ಹೆಸರು ಗೊತ್ತಾಗ್ತಿತ್ತು, ಇದನ್ನ ಮಾಡಿರೋರು ಸತೀಶ್ ಹಿರೇಗೌಡರು ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಈಗ ಇಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಿದೀನಿ, ಇವೆಲ್ಲ ಮಾಡಿದೀನಿ. ಸತೀಶ್ ಹಿರೇಗೌಡರು ಒಂದು ಫಿಲ್ಮ್ ಡೈರೆಕ್ಟರ್, ಒಂದು ಇದನ್ನ ಮಾಡ್ತಾರೆ, ಈ ತರ ಕಂಟೆಂಟ್ ಗಳನ್ನ ಮಾಡ್ತಾರೆ ಅಂತ ಎಷ್ಟೋ ಜನಗಳಿಗೆ ಗೊತ್ತಿದೆ. ಈ ಐಡೆಂಟಿಟಿ ಮೇ ಬಿ ನಾನು ದುಡ್ಡು ಸಂಪಾದನೆ ಮಾಡಿಲ್ದೇ ಇರಬಹುದು, ಜನಗಳಿಂದ ಒಂದಿಷ್ಟು ಐಡೆಂಟಿಟಿನ ಸಂಪಾದನೆ ಮಾಡಿದ್ವಿ. ಅಲ್ಲಿದ್ದಾಗ ದುಡ್ಡು ಜಾಸ್ತಿ ಸಂಪಾದನೆ ಮಾಡ್ತಿದ್ರಿ, ಜನಗಳಿಗೆ ಗೊತ್ತಿರ್ಲಿಲ್ಲ. ಇಲ್ಲಿ ಕರ್ನಾಟಕಕ್ಕೆ ಇಂಡಿಯಾಗೆ ವಾಪಸ್ ಬಂದಾದ್ಮೇಲೆ ದುಡ್ಡಿಗಿಂತ ದುಡ್ಡು ಸ್ವಲ್ಪ ಕಡಿಮೆನ ಸಂಪಾದನೆ ಮಾಡ್ತಾ ಇರ್ಬೋದು. ಜನ ಎಲ್ಲಾದ್ರೂ ಪ್ರೀತಿ ತೋರಿಸ್ತಾರೆ. ಆಮೇಲೆ ಕೆಲಸ ನನ್ನನ್ನು ಫಾಲೋ ಮಾಡ್ಕೊಂಡ್ ಬರುತ್ತೆ. ನಾನು ಹೋಗಿದ್ ಕಡೆನೆ ಕೆಲಸ, ಏನೋ ಒಂದ್ ಕೆಲಸ ಸಿಗುತ್ತೆ. ಈಗ ನಾವು ಒಂದು ಯೂಟ್ಯೂಬ್ ಮಾಡ್ತಾ ಇದೀವಿ ಅಂತಂದ್ರೆ ಅಲ್ಲೇ ಒಂದ್ ಕಂಟೆಂಟ್ ಸಿಗುತ್ತೆ. ಹೌದು, ಹಾಗೆ ನಾನು ಹೋಗಿದ್ ಕಡೆನೆ ಕೆಲಸ ನನ್ನನ್ನು ಫಾಲೋ ಮಾಡುತ್ತೆ. ನಾನು ಕೆಲಸಕ್ಕೋಸ್ಕರ ಎಲ್ಲೋ ಮನೆ ಮಾಡಿ ಯಾವ್ಯಾವ್ದೋ ಜಾಗದಲ್ಲಿ ಅಲ್ಲಿ ಒದ್ದಾಡ್ಕೊಂಡಿರೋದು ಅವಶ್ಯಕತೆ ಇಲ್ಲ. ಸರ್, ಈಗ ನಿಮ್ದು ಒಂದು ಬಡ ಕುಟುಂಬದಿಂದ ಬಂದಂತವ್ರು, ತುಂಬಾ ಕನ್ಸುಗಳು ಕಟ್ಕೊಂಡಿದ್ರಿ. ಹೇಗಿತ್ತು ನಿಮ್ದು ಬಾಲ್ಯಾವಸ್ಥೆಯಲ್ಲಿ ಜೀವನ? ಬಾಲ್ಯ ಜೀವನ ನಮ್ಗೆ ಅದೇ ಒಂದ್ ಸ್ವಲ್ಪ ಈಗ ಅಂತ ದೊಡ್ಡ ಮಟ್ಟದಲ್ಲಿ ನಾವು ಎಜುಕೇಶನ್ ಅನ್ನಂಗೆ ಏನ್ ಆಗ್ಲಿಲ್ಲ ನಮ್ಗೆ. ನನಗೆ ಈಗ ಸ್ಕೂಲಿಂದ ಹೋಗ್ಬೇಕು ಅಂದ್ರೆ ನಾನು ಹಳ್ಳಿಲೇ ಓದಿದ್ದು. ಅಂದ್ರೆ ಸಿಟಿಲಿ, ಹಾಸನ್ ಸಿಟಿಲೇ ಇದ್ದೆ. ನನ್ಗೆ ನೆನಪಿರಂಗೆ 6ನೇ ಕ್ಲಾಸ್ ವರ್ಗು ನಾವು ಹಾಸನ್ ಸಿಟಿಲೇ ಓದಿದ್ದು. ಅದಾದ್ಮೇಲೆ ನಮ್ಮ ಫ್ಯಾಮಿಲಿ ಸಮಸ್ಯೆಗಳಿಂದ ನಾವು ಹಳ್ಳಿಗೆ ಹೋಗ್ಬೇಕಾಗಿ ಬಂತು. 7ನೇ ತರಗತಿಯಿಂದ ನಾನು ಅಲ್ಲಿಂದ ಶುರು ಮಾಡಿದೆ ನನ್ನ ಎಜುಕೇಶನ್. ಹಳ್ಳಿಲೇ ಶುರು ಮಾಡಿದ್ದು. 6ನೇ ತರಗತಿ ತನಕ ಇಲ್ಲೇ ಓದಿ, ಹಾಸನಲ್ಲೇ ಓದಿದ್ದು. ಹಾಸನಲ್ಲಿ ಇದ್ದೀನಿ ನಾನು. ಸೆಂಟ್ ಜೋಸೆಫ್ ಸ್ಕೂಲು, ಅದರಲ್ಲೂ ವರ್ಷ ಒಂದೊಂದು ಚೇಂಜ್ ಆಗೋದು. ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ. ವಿಜಯ್ ಸ್ಕೂಲಲ್ಲೂ ಓದಿದ್ದೀನಿ. ಅದಾಗ ಸಣ್ಣ ಮನೆ ಮಾಡ್ಕೊಂಡಿದ್ರು, ಅಲ್ಲಿ ಓದಿದ್ದೀನಿ. ಅಲ್ಲಿ ಇಲ್ಲಿ ಓದಿ ಕೊನೆಗೆ 6ನೇ ಕ್ಲಾಸ್ ವರ್ಗು ವಿದ್ಯೆನೆ ತಲೆಗತ್ತಂಗ ಆಯ್ತು. ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ ಚೇಂಜ್ ಆಗಿ ಯಾವ್ದು ಓದಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಗೊಂದಲ. ನನಗೆ ಕೈ ತಲೆಗತ್ತಿದ್ದು ಅಂದ್ರೆ ಕಲೆ ಅಂತ. ಅದಕ್ಕೆ ಯಾವುದೇ ರೀತಿ ಭಾಷೆ ಅಂತರ ಇಲ್ಲವಲ್ಲ. ಅದು ಒಂದು ಚಿತ್ರಕಲೆ ಅನ್ನೋದು ನನಗೆ ಚೆನ್ನಾಗಿ ಒಲಿತು. ಅದ್ರ ಜೊತೆಗೆ ಆಕ್ಟಿಂಗ್ ಆಗಿರ್ಬೋದು, ಇವೆಲ್ಲ ತುಂಬಾ ಚೆನ್ನಾಗಿ ಒಲಿತು. ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಅವಾಗ ಪ್ರತಿಭಾ ಕಾರಂಜಿ ತುಂಬಾ ಈ ಸರಸ್ವತಿ ಪೂಜೆ ಅಂತ ಆಗೋದು, ಪ್ರತಿಭಾ ಕಾರಂಜಿ, ಶಾರದಾ ಪೂಜೆ ಆಗೋದು. ನಮ್ಮ ಟೀಚರ್ಸ್ ಗಳು, ಶಂಕರಗೌಡರು ಅಂತ ನಮ್ಮ ಮಾಸ್ಟರ್ ಇದ್ರು, ಅವ್ರು ಬಂದು ಶಾಲೆಯಲ್ಲಿ ಏನಾದ್ರು ಒಂದು ಕತೆ ಹೇಳಿದ್ರೆ ಅದನ್ನ ರೆಡಿ ಮಾಡ್ಕೊಂಡು ನಾವು ಸರಸ್ವತಿ ಪೂಜೆಗೆ ಕೊನೆ 1 ಗಂಟೆ, ಶಾಲೆ ಬಿಡಕ್ಕಿಂತ 1 ಗಂಟೆ ಮುಂಚೆ ಪೂಜೆ ಮಾಡೋರು. ಅಲ್ಲಿ ಕಾರ್ಯಕ್ರಮದಲ್ಲಿ ನಾವು ಆಕ್ಟ್ ಮಾಡ್ತಾ ಇದ್ವಿ. ಅದನ್ನ ನೋಡಕ್ಕೆ ಎಲ್ಲರೂ ಖುಷಿ ಪಡೋರು. ಆಗ ಜನಗಳು ಚಪ್ಪಾಳೆ ತಟ್ಟರು. ಅಲ್ಲಿಂದನೇ ನಮ್ಗೆ ಇನ್ಸ್ಪಿರೇಷನ್, ಆಕ್ಟರ್ ಆಗ್ಬೇಕು ಹಾಗೆ ಹೀಗೆ ಅಂತ. ಕೊನೆಗೂ ಅದು ಅಂದ್ರೆ ಹೇಳಿದ್ನಲ್ಲ, ಜೀವನದ ಪಯಣದಲ್ಲಿ ಹೊಟ್ಟೆ ಸಾಕೋ ಪ್ರೋಸೆಸ್ ಅಲ್ಲಿ, ನಾನು ಅನ್ಕೊಂಡವ್ರನ್ನ ಇಷ್ಟಪಟ್ಟು ಮದುವೆ ಆಗೋ ಪ್ರೋಸೆಸ್ ಅಲ್ಲಿ, ಜೀವನದಲ್ಲಿ ಏನೋ ಒಂದು ಅಂತಕ್ ಬಂದಿರಬಹುದು. ಆದ್ರೆ ನಾನು ಇಷ್ಟಪಟ್ಟಿದ್ದ ಕೆಲಸನ ನಾನು ಮಾಡಿಲ್ಲ ಇಲ್ಲಿವರೆಗೆ. ಈಗ ಒಂದು 6ನೇ ಕ್ಲಾಸ್ ತನಕ ಸಿಟಿಯಲ್ಲೇ ಬೆಳೆದವರು ಸಡನ್ ಆಗಿ ಹಳ್ಳಿಗೆ ಹೋದಾಗ ಅಲ್ಲಿ ವಾತಾವರಣ ನಿಮ್ಗೆಲ್ಲ ಇಲ್ಲ. ನನಗೆ ಆಕ್ಚುಲಿ ಮಕ್ಕಳಿಗೆ ಹಳ್ಳಿ ಅಂದ್ರೆ ಇಷ್ಟ ಆಗುತ್ತೆ. ಆ ಏಜ್ ಅಲ್ಲಿ ನನಗೆ ಹಳ್ಳಿಗೆ ಹೋಗ್ಬೇಕು, ಕೆರೆಲ್ ಬೀಳ್ಬೇಕು, ದನಗಳ ಜೊತೆ ಮೇಯ್ಬೇಕು, ಓಡಾಡ್ಬೇಕು ಅಂತ ಆಸೆ ಇತ್ತು ನನಗೆ. ಸಿಟಿಲಿ ಇದ್ದಾಗಲೇ ಆಸೆ ಆಗ್ತಿತ್ತು ಹಂಗೆ. ಊರಿಗೆ ಅಪರೂಪಕ್ಕೆ ಹೋದಾಗ್ಲೇ ಆ ಕೆರೆಲ್ ಬಿದ್ದು ಒದ್ದಾಡೋದು, ಆ ದನಗಳ ಜೊತೆ ಎಮ್ಮೆ ಮೇಲೆ ಕೂತ್ಕೊಂಡು ಓಡಾಡೋದು, ಬಾವಿ ಹತ್ರ ಎಲ್ಲ ಆಟ ಆಡೋದು, ಇವೆಲ್ಲ ಆಸೆ ಆಗ್ತಿತ್ತು. ಹಳ್ಳಿಗೆ ಹೋದ್ಮೇಲೆ ಅದೇ ಯಾವುದೇ ಒಂದು ಆಸೆಗಳಾಗಿರ್ಬೋದು, ನಿಮ್ಗೆ ಅದ್ರೊಳಗೆ ಜೀವನ ಮಾಡ್ತೀವಿ ಅಂತ ಬಿದ್ದಾಗ ಆ ಆಸೆಗಳು ಕೊನೆಗೆ ಒಂದಿನ ಬೋರ್ ಹೊಡಿಯುತ್ತೆ.
ಒಂದು 7ನೇ ತರಗತಿಗೆ ಹೋದ್ಮೇಲೆ 1 ವರ್ಷ ಎಂಜಾಯ್ ಮಾಡಿರ್ಬೋದು ಹಳ್ಳಿ ಲೈಫ್, ಆಮೇಲೆ ಹೋಗ್ತಾ 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 ಅದು ಕೂಡ ಕಷ್ಟ ಅನ್ಸೋದು. ಆಮೇಲೆ ಮತ್ತೆ ಸಿಟಿ ಕಡೆ ಬಂದ್ವಿ, ಆರ್ಕೆಸ್ಟ್ರಾ ಸೇರ್ಕೊಂಡೆ. ಇಲ್ಲಿ ಚಿತ್ರಕಲೆಯಲ್ಲಿ ಆಸಕ್ತಿ ಇದ್ದಿದ್ರಿಂದ 10ನೇ ತರಗತಿ ಮುಗಿದ್ಮೇಲೆ ನಾನೇನು ಎಜುಕೇಶನ್ ಮಾಡ್ಲಿಲ್ಲ. ಚಿತ್ರಕಲಾ ಶಿಕ್ಷಕನ ತರಬೇತಿ ಒಂದು 5-6 ವರ್ಷ ಮಾಡಿದೀನಿ ಒಟ್ಟು. ಚಿತ್ರಕಲಾ ಶಿಕ್ಷಕ ಆಗ್ಬೋದು ನಾನು, ಅದನ್ನ ತರಬೇತಿ ಮಾಡಿದೀನಿ. ಅದನ್ನ ಇಟ್ಕೊಂಡು ಅನಿಮೇಷನ್ ಕಲ್ತಿದ್ದೀನಿ. ಅಂದ್ರೆ ಕ್ರಿಯೇಟಿವಿಟಿ ಇರುತ್ತಲ್ಲ ಅದರಲ್ಲಿ, ಅದು ಕಲ್ತ್ಕೊಂಡು ಅನಿಮೇಷನ್ ಕಲ್ತಿದ್ದೀನಿ. ನಾನೇನು ಎಜುಕೇಶನ್ ಮಾಡಿಲ್ಲ. ಇವತ್ತು ಡಿಗ್ರಿ ಕಟ್ಟಿದ್ದೀನಿ. ಈಗ ಈ ವರ್ಷ ಡಿಗ್ರಿ ಕಟ್ಟಿದ್ದೀನಿ ಕರೆಸ್ಪಾಂಡೆನ್ಸ್ ನಾನು. ಆದ್ರೂ ಇವಾಗ ಡಿಗ್ರಿ ಮಾಡಿ ನಾನು MBA ಮಾಡಿರ್ತೀನಿ, MCA ಮಾಡಿರ್ತೀನಿ, ನನ್ಗೆ ಎಲ್ಲೋ ಹೋಗಿ ಫಾರಿನ್ ಅಲ್ಲಿ ಜಾಬ್ ಸಿಗಲ್ಲ ಅಂತಾರೆ. ನೀವು ಆದ್ರೂ SLC ಮಾಡಿ ಅದ್ರಲ್ಲಿರೋ ನಿಮ್ಮ ಟ್ಯಾಲೆಂಟ್ ನ ಉಪಯೋಗಿಸ್ಕೊಂಡು ಒಂದು ಚಿತ್ರಕಲೆ ಅದನ್ನ ಕಲ್ತು ಆ ಕೋರ್ಸ್ ಮುಗಿಸಾದ್ಮೇಲೆ ಅದರಿಂದ ಅನಿಮೇಷನ್ ಕಲ್ತು ಒಂದು ಫಾರಿನ್ಗೆ ಹೋಗ್ತೀರಾ. ಅದು ನೋಡಿ, ಛಲ ಇದ್ರೆ ನೀವು ಮನ್ಸು ಮಾಡಿದ್ರೆ, ಅವತ್ತಿನ ಏಜ್ ಅಲ್ಲಿ ನಾನು ಮಾಡಿದೆ ಅದನ್ನ. ಅದೊಂದು ಸರ್ಕಸ್ ಅದು ಆಕ್ಚುಲಿ. ಇವತ್ತು ಮಾಡಕ್ಕಾಗಲ್ಲ ಇದನ್ನ. ಅದಕ್ಕೆ ಹೇಳೋದು ನಾನು ಯಾವಾಗ್ಲೂ 20-30 ವರ್ಷದ ಏಜ್ ಅಲ್ಲಿ ಹುಡುಗರು ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ನಾನೊಬ್ಬ ದನ ಕಾಯ್ಕೊಂಡಿದ್ದವನು ಫಾರಿನ್ಗೆ ಹೋದೆ, ಅದೊಂದು ಸ್ಟೋರಿ ನಂದು. ಅದು ವಿಶೇಷವಾಗಿ ನಾನು ಪ್ರಯತ್ನ ಮಾಡಿದ್ದೆ ಅದನ್ನ. ನಾನು ಆಕ್ಚುಲಿ 24ನೇ ವರ್ಷದಲ್ಲಿ ಒಂದು ಹುಡುಗಿಗೆ ಇಷ್ಟಪಟ್ಟಿದ್ದೆ. ನನ್ನ ಹತ್ರ ದುಡ್ಡು ಇರ್ಲಿಲ್ಲ ಆಗ, ಆದ್ರೆ ಆಕೆನೂ ಇಷ್ಟಪಟ್ಟಿದ್ಲು. ಆ ಕೆಲವೇ ದಿನಗಳಲ್ಲಿ ನಮ್ಗೆ ಏನಾಯ್ತು, ದುಡ್ಡು ಕೊಡೋ ಕಷ್ಟ ಇದೆಯಲ್ಲ, ಅದು ದೊಡ್ಡ ಪಾಠ. ಪ್ರೀತಿಗಳು ಈ ದುಡ್ಡಿಲ್ಲ, ಅವ್ರಿಗೂ ನಮ್ಗೂ ಮ್ಯಾಚ್ ಆಗ್ತಿಲ್ಲ, ಅವ್ರು ಸ್ವಲ್ಪ ಚೆನ್ನಾಗಿದ್ದಾರೆ, ನಾವು ಬಡವ, ಇದರಿಂದನೇ ಮುರಿದೋಗುತ್ತೆ. ನನ್ ಕೇಸಲ್ಲಿ ಏನಾಯ್ತು ಅಂತ ಅಂದ್ರೆ, ಅದು ಆ ಜೀವನ ಆಕ್ಚುಲಿ ಇಂಡಿಪೆಂಡೆಂಟ್ ಆಗಿ ಹೊರಗಡೆ ಬಂದ್ಬಿಟ್ಟಿದ್ವಿ ನಾವು. ಆಗ ಏನಾಯ್ತು ಅಂದ್ರೆ, ದುಡ್ಡು ಸಂಪಾದನೆ ಮಾಡಕ್ ಆಗ್ತಾ ಇರ್ಲಿಲ್ಲ, ದುಡ್ಡಿಲ್ಲ ಏನಿಲ್ಲ ಅಂತ ಟೈಮಲ್ಲಿ ಏನಾಗ್ತಾರೆ ಅಂದ್ರೆ, ಬೇರೆ ಕಡೆ ಅವ್ರು ಒಲವು ದುಡ್ಡಿನ ಇರೋ ಕಡೆ ತಿರುಗ್ತು. ನನ್ ಕಣ್ಣು ಮುಂದೆನೆ ಹೊರಟೋದ್ರು. ಅವಾಗ ಏನಾಗತ್ತೆ ಅಂದ್ರೆ ನೋಡಿ, ಒಂದು ಲೈಫಲ್ಲಿ ಸಿಕ್ಲಿಲ್ಲ ಸರ್ ನಿಮ್ಗೆ ಪ್ರೀತಿ? ಇಲ್ಲ ಅದಲ್ಲ, ಅದು ಇದು ಇಷ್ಟೋರಿ ನಮ್ಮ ಮನೆಯವರೇ ಹೊಸ್ದಾಗಿ ಕೇಳ್ತಾ ಇರ್ಬೋದು ಇಷ್ಟೋರಿ ನಮ್ಮ ವಿಡಿಯೋದಲ್ಲಿ ನೀವು ಹಾಕಿದ್ರೆ. ಆಮೇಲೆ ಇದು ಪೂಜಾ ಕೆರೆಜ್ ಅವ್ರಿಗೆ ಎಕ್ಸ್ಕ್ಲೂಸಿವ್ ಆಗಿ ಅವನ್ ಸಣ್ಣ ಪುಟ್ಟದ್ ಗೊತ್ತಿದೆ ಅವ್ರಿಗೆ, ಗೊತ್ತಿಲ್ದೇನೆ ಏನಿಲ್ಲ. ಆ ಏಜ್ ಅಲ್ಲಿ ಅದು 20 ವರ್ಷದ ಹಿಂದೆ ಕತೆ, 15-20 ವರ್ಷದ ಹಿಂದೆ ಕತೆ ಅದು. ಹಂಗಿದ್ದಾಗ ನೋಡಿ, ಅವ್ರು ನಮ್ ಕಣ್ ಮುಂದೆನೆ ಹೊಟ್ಟೋದ್ರೆ, ಏನ್ ತುಂಬಾ ದಿನ ಅಂತ ಏನ್ ಇರ್ಲಿಲ್ಲ. ಅದು ಜಸ್ಟ್ ಹಂಗೆ ದುಡ್ಡಿಲ್ಲ ಅಂದಾಗ ಹುಡುಗನ ಕೈಲಿ. ನಾನು ಎಷ್ಟೋ ಜನ ಹೇಳ್ತಾರೆ ಪ್ರೀತಿ ಪ್ರೇಮ ಅದು ಇದು ನಾವು ಶುದ್ಧವಾಗಿ ಪ್ಯೂರ್ ಆಗಿ ಪ್ರೀತಿ ಮಾಡ್ತೀವಿ, ಅದಕ್ಕಿಂತ ಏನ್ ಬೇಕು ಅಂತ ಇಲ್ಲ. ಹುಡುಗರಿಗೆ ಸಂಪಾದನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸಂಬಂಧಗಳು ಯಾವಾಗ್ಲೂ ಬಿಲ್ಡ್ ಆಗೋದು ಸಂಪಾದನೆ ಮೇಲೆ. ಹುಡುಗಂಗೆ ಕೆರಿಯರ್ ಇಲ್ಲ ಅಂತ ಅಂದಾಗ, ಅವನು ಸ್ಟೇಬಲ್ ಇಲ್ಲ ಅಂದಾಗ, ನನ್ನ ಮಗಳನ್ನ ಏನ್ ಸಾಕ್ತಾನೆ ಅಂತ ಅಪ್ಪ ಯೋಚನೆ ಮಾಡ್ತಾರೆ. ಈಗ ನಾನು ಹೆಣ್ಣು ಕೊಡ್ಬೇಕು ನಿಮ್ಗೆ ಅಂತ ನಾನೇ ಎತ್ತ ಮಗಳನ್ನ, ನಾನು ಒಬ್ರನ್ನ ಅವ್ರು ಇಷ್ಟಪಟ್ಲು ಅಂತ ನಾನು ಕೊಡ್ತೀನಿ ಅಂತ ಹೋದಾಗ, ನಾನು ಅವ್ರ ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತೀನಿ, ಅವ್ರ ಪ್ರೀತಿ ಪ್ರೇಮದ ಬಗ್ಗೆ ಯೋಚನೆ ಮಾಡಲ್ಲ. ನಾಳೆ ದಿನ ಹೆಂಗ್ ಜೀವನ ಮಾಡ್ತಾರೆ, ಹೊಟ್ಟೆಗೆ ಏನ್ ಮಾಡ್ತಾರೆ, ನನ್ನ ಮಕ್ಳು ಚೆನ್ನಾಗೇ ಬೆಳೆಸಿರ್ತೀವಿ. ಅದಕ್ಕೆ ಹೇಳೋದು ನಾನು, ಹುಡುಗರ ಹತ್ರ ಯಾವತ್ತಿದ್ರು ಜವಾಬ್ದಾರಿ ಅಂತ ಬಂದಾಗ ಪ್ರೀತಿಗಿಂತ ಇಂಪಾರ್ಟೆಂಟ್ ಸಂಪಾದನೆ ಆಗುತ್ತೆ. ನೀವು ಸಂಪಾದನೆ ಮಾಡಿ ನೀವೊಂದು ಸ್ಟೇಜ್ ಅಲ್ಲಿ ಇದ್ರಿ ಅಂದ್ರೆ, ಅದು ಎಂತ ಅಪ್ಪ ಅಮ್ಮ ಆಗ್ಲಿ, ನೀವು ಇಷ್ಟಪಟ್ಟು ಅವರೇ ದಾರಿ ಎರೆದು ಕೊಡ್ತಾರೆ. ನನ್ಗೆ ಅನುಭವ ಆಗಿತ್ತು, ಅದನ್ನ ಹೇಳದ್ನಲ್ಲ ಫೇಲ್ಯೂರ್ ಅಂತ, ಅದ್ರಲ್ಲಿ ನನ್ಗೆ ಅನುಭವ ಆಯ್ತು, ದುಡ್ಡಿಲ್ಲ ಅಂದ್ರೆ ಏನೆಲ್ಲ ಸಮಸ್ಯೆಗಳಾಗ್ತವೆ ಅಂತ. ಅಲ್ಲಿಂದ ಛಲ ಹಿಡ್ಕೊಂಡು ಅನಿಮೇಷನ್ ಹೋಗೋಣ ಅಂದ್ಬಿಟ್ಟು ನನಗಿರೋ ಆಪ್ಷನ್ ಹುಡುಕ್ದೆ. ಅನಿಮೇಷನ್ ಮಾಡಿದ್ರೆ ಒಂದು ಒಳ್ಳೆ ಜಾಬ್ ಮಾಡ್ಬೋದು, ಹಾಗೆ ಹೀಗೆ ಅನ್ಕೊಂಡು ಕಷ್ಟಪಟ್ಟು ಹಗಲು ರಾತ್ರಿ ಕೆಲಸ ಮಾಡಿದೀನಿ. ನಮ್ಮ ಮನೇಲಿ ಲೋನ್ ವ್ಯವಸ್ಥೆ ಆಯ್ತು, ಒಂದು ಸೈಟ್ ಇತ್ತು ನಮ್ಮ ಮನೇಲಿ, ಅದನ್ನ ಇಟ್ಬಿಟ್ಟು ಒಂದು ಲೋನ್ ವ್ಯವಸ್ಥೆ ಮಾಡಿದ್ರು. ಅದು ನಾನು ತೀರ್ಸ್ಕೊಂಡೆ ಕೊನೆಗೆ. ಹಾಗೆ ಅದನ್ನ ಲೋನ್ ತೆಗೆದು ಸೈಟ್ ಮೇಲೆ ಹೋಗಿ ನಾನು ಎಜುಕೇಶನ್ ಮಾಡಿದೆ. ಎಜುಕೇಶನ್ ಮಾಡಿ 2 ವರ್ಷ ಚೆನ್ನೈಲಿ 1 ವರ್ಷ ಕಷ್ಟಪಟ್ಟು, ಕೇರಳದಲ್ಲಿ 1 ವರ್ಷ ಕೆಲಸ ಮಾಡಿ, ಫಾರಿನ್ ಅಲ್ಲಿ ಕುತ್ಕೊಂಡು ಫಾರಿನ್ಗೆ ಇಂಟರ್ನೆಟ್ ಅಲ್ಲಿ ಅಪ್ಲೈ ಮಾಡಿದೆ. ಅವ್ರಿಗೆ ಅವಶ್ಯಕತೆ ಇದ್ದಿದ್ರಿಂದ ನನಗೆ ಫೋನ್ ಬಂತು, ಟೆಸ್ಟ್ ಎಲ್ಲ ಪಾಸ್ ಆಯ್ತು. ವಿದಿನ್ 15 days ಅಲ್ಲಿ ನಾನು ಸಿಂಗಾಪುರ್ ಅದು ದೊಡ್ಡ ಪ್ರೋಸೆಸ್ ನಾನು ಮಾಡಿದ್ದು. ಅದು ಏನೇನೋ ಟೆಸ್ಟ್ಗಳನ್ನೆಲ್ಲ ಅಟೆಂಡ್ ಮಾಡೋದಾಗ್ಲಿ, ಇಂಗ್ಲಿಷ್ ಸರಿಯಾಗಿ ಗೊತ್ತಾಗ್ತಾ ಇರ್ಲಿಲ್ಲ. ಅದ್ರ ಜೊತೆನೆ ಏನೋ ತಡ್ಕ ಪಡ್ಕ ಅನ್ಕೊಂಡು ಬಟ್ಲರ್ ಇಂಗ್ಲಿಷ್ ಹೊಡ್ಕೊಂಡು ಏನೇನೋ ಮಾಡಿ ಅವ್ರ ಹತ್ರ ಟೆಸ್ಟ್ ಎಲ್ಲ ಪಾಸ್ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಸಿಂಗಾಪುರ್ಗೆ ಹೋದೆ. ಇದು ಈ ಪ್ರೋಸೆಸ್ ಅಲ್ಲಿ ನಾನು ಹೆಂಗ ಅಲ್ಲಿಗೆ ತಲುಪಿದೆ. ಇವತ್ತು ಹೌದು, ಎಜುಕೇಶನ್ ಏನೇ ಎಜುಕೇಶನ್ ಮಾಡಿದ್ರು ಹುಡುಗರಿಗೆ ಅಂತಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಕಷ್ಟ ಇದೆ. ಸಖತ್ ಕಷ್ಟ ಇದೆ ಸರ್. ಈಗ ಇಲ್ಲೇ ನಮ್ಗೆನೆ ಸಖತ್ ಫೈಟಿಂಗ್ ಇದೆ, ಅವ್ರಿಗೂ ನಮಗೂ ಕಾಂಪಿಟೇಷನ್. ನನ್ಕಿಂತ ಅವ್ರು ಜಾಸ್ತಿ ಎಜುಕೇಶನ್ ಮಾಡಿರ್ತಾರೆ. ಈಗ ಎಷ್ಟೋ ಜನ ಡಿಗ್ರಿ ಮಾಡಿರೋರು ನಮ್ಗೆ ಜಾಬ್ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಿರ್ತಾರೆ. ಟೀಚರ್ ಪ್ರೋಸೆಸ್ ನಮ್ಗೆ ಇಲ್ಲಿವರೆಗೆ ಪಾಪ ಯಾರೆಲ್ಲ ಚಿತ್ರಕಲೆ ಮಾಡಿದಾರೆ ಅವ್ರಿಗೆ ಗೊತ್ತು ಪರಿಸ್ಥಿತಿ. ನಂದು ಯಾರು ವಿಡಿಯೋ ನೋಡ್ತಿದ್ದವ್ರು ಕಮೆಂಟ್ ಮಾಡ್ತಾರೆ ಕೆಳಗೆ, ಚಿತ್ರಕಲೆ ಮಾಡೋದವ್ರದಂತೂ ಅತಂತ್ರ ಪರಿಸ್ಥಿತಿ, ಅವ್ರಿಗಂತೂ ಜಾಬೇ ಇಲ್ಲ ಬಿಡಿ. ನಾನು ನಮ್ದು ಕೋರ್ಸೇ ವ್ಯಾಲಿಡೇಷನ್ ಇಲ್ಲ. ಇಂಥ ಪರಿಸ್ಥಿತಿಲಿ ಇದ್ದಾಗ ಜೀವನ ಏನು ಗೊತ್ತಾ, ಒಂದೊಂದು ಕಷ್ಟಗಳು ಕೂಡ ಜೀವನದಲ್ಲಿ ನಮಗೆ ಕಷ್ಟ ಬಂತು ಅಂತ ಹೇಳೋದಲ್ಲ, ಅದು ಪಾಠಗಳಾಗ್ಬಿಡ್ತವೆ, ಒಂದೊಂದು ಮೆಟ್ಲುಗಳಾಗ್ಬಿಡ್ತವೆ ಜೀವನದಲ್ಲಿ. ನಿಮ್ಗೆಲ್ಲ ಏನ್ ಆ ಟೈಮಲ್ಲಿ ನಿಮ್ಗೆ ರಿಜೆಕ್ಷನ್ ಅಂತ ಅನ್ಸಿರುತ್ತೆ, ಅದು ಆಕ್ಚುಲಿ ರಿಜೆಕ್ಷನ್ ಆಗಿರಲ್ಲ, ಅದು ನಿಮ್ಗೆ ರೀಡೈರೆಕ್ಷನ್ ಹೋಗೋದಕ್ಕೆ. ಈ ದಾರಿ ಸರಿ ಇಲ್ಲ, ಇನ್ನೊಂದ್ ದಾರಿಯಲ್ಲಿ ಹೋಗೋದಕ್ಕೆ ಅದು ರೀಡೈರೆಕ್ಷನ್ ಆಗಿರುತ್ತೆ. ನನಗೆ ಇವತ್ತು ಈಗಿರೋ ಹಂತಕ್ಕೆ ಬರೋದಕ್ಕೆ ಅವೆಲ್ಲ ನನಗೆ ಲೈಫಲ್ಲಿ ಆಗಿರೋ ಅಂತ ಪ್ರಾಬ್ಲಮ್ಸ್ ಗಳು ಇವೆಲ್ಲ ನನಗೆ ರೀಡೈರೆಕ್ಷನ್ ಆಗಿ ಇಲ್ಲಿಗೆ ತಗೊಂಬಂದು ನಿಲ್ಸಿದೆ. ಚಿತ್ರಕಲೆ ನಿಮ್ಗೆ ಒಂದು ಎಫೆಕ್ಟ್ ಕೊಟ್ಟಿಲ್ಲ ಅಂತಂದ್ರೆ ಅನಿಮೇಷನ್ ಕಡೆ ಹೋಗ್ತಿರ್ಲಿಲ್ಲ. ಅನಿಮೇಷನ್ ಹೋಗಬೇಕು, ಲವ್ ಫೇಲ್ಯೂರ್ ಆಗ್ಲಿಲ್ಲ ಅಂದ್ರೆ ಜೀವನದಲ್ಲಿ ಏನಾರು ಮಾಡ್ಬೇಕು ಅಂತ ಓಡ್ತಿರ್ಲಿಲ್ಲ ನಾವು. ಲವ್ ಫೇಲ್ಯೂರ್ ಸಂಪಾದನೆ ಮಾಡ್ಬೇಕು ಅನ್ನೋದು.
ಅವಾಗ ಆ ಫೇಲ್ಯೂರ್ ಆಗೋ ಹೊತ್ತಿಗೆ ನಾನು ಕೆಲಸಕ್ಕೆ ಆದ್ಯತೆ ಕೊಟ್ಟು ಕೆಲಸ ಮಾಡಿ ಒಂದು ಹಂತದಲ್ಲಿ ಮೇಲ್ ಬಂದು ಇವತ್ತು ನನ್ನ ಕುಟುಂಬನ ನಾನು ಯಾವುದೇ ಹಂತದಲ್ಲೂ ಕೆಳಗೆ ಬೀಳ್ದಂಗೆ ನೋಡ್ಕೊಳಕ್ಕೆ ಒಂದು ಸ್ಟೆಬಿಲಿಟಿ ಸಿಕ್ಕಿದೆ. ಮನುಷ್ಯ ಚೆನ್ನಾಗಿದ್ದಾಗ ಅಷ್ಟೇ ಎಲ್ಲ ಚೆನ್ನಾಗಿರುತ್ತೆ ಕಣ್ಮುಂದೆ. ನೀವು ಎಷ್ಟೇ ಒಳ್ಳೆಯನಾಗಿ ನೀವು ಚೆನ್ನಾಗಿಲ್ಲ, ನೀವು ಸ್ಟೇಬಲ್ ಆಗಿಲ್ಲ ಅಂತ ಗೊತ್ತಾದಾಗ ನಿಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಪ್ರಪಂಚ. ನೀವು ಚೆನ್ನಾಗಿದ್ದಾಗ ಅಷ್ಟೇ ಚೆನ್ನಾಗಿರುತ್ತೆ. ಹಂಗಾಗಿ ನೀವು ಚೆನ್ನಾಗಿದ್ರೆ ಎಲ್ಲಾರು ನನ್ನವ್ರು, ಸತೀಶ್ ಹಿರೇಗೌಡರು ನಮ್ಮವರಪ್ಪ, ಹೌದು, ನನ್ ಗೊತ್ತು, ಅವ್ರು ನನಗೆ ಪರಿಚಯ, ನಾನ್ ಚೆನ್ನಾಗಿ ಮಾತಾಡಿಸ್ತಿದ್ದೆ.